ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನಾವು ಗ್ವಾಡ ನೆಗೆಟಿವ್ ಬಗ್ಗೆ ತಿಳಿದುಕೊಳ್ಳೋಣ. ಏನಿದು ಗ್ವಾಡ ನೆಗೆಟಿವ್? ಇದು ಹೊಸದಾಗಿ ಇರುವಂತಹ ಒಂದು ರಕ್ತ ಗುಂಪು ವ್ಯವಸ್ಥೆಯಾಗಿದೆ. ಇತ್ತೀಚೆಗೆ ಫ್ರಾನ್ಸ್ನ ರಾಷ್ಟ್ರೀಯ ರಕ್ತ ಸಂಸ್ಥೆ ಫ್ರೆಂಚ್ ರಕ್ತ ಸ್ಥಾಪನೆ ಗ್ವಾಡ ನೆಗೆಟಿವ್ ಎಂದು ಕರೆಯಲ್ಪಡುವ ಸಂಪೂರ್ಣವಾಗಿ ಹೊಸ ರಕ್ತ ಗುಂಪು ವ್ಯವಸ್ಥೆಯನ್ನ ಗುರುತಿಸಿದೆ. ಇದನ್ನು ಅಂತಾರಾಷ್ಟ್ರೀಯ ರಕ್ತ ವರ್ಗಾವಣೆ ಸೊಸೈಟಿ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಧಿಕೃತವಾಗಿ ಗುರುತಿಸಿದೆ. ಗ್ವಾಡ ನೆಗೆಟಿವ್ ಇದನ್ನು ಇಎಂಎಂ ಋಣಾತ್ಮಕ ಎಂದು ಹೆಸರಿಸಲಾಗಿದೆ. ಇದು ಆಡುಮಾತಿನಲ್ಲಿ ಗ್ವಾಡ ನೆಗೆಟಿವ್ ಎಂದು ಕರೆಯಲಾಗುತ್ತದೆ. ಇದನ್ನು ಹೊಂದಿರುವ ಮಹಿಳೆಯ ಗ್ವಾಡೆಲೋಪಿಯನ್ ಮೂಲದವರಾಗಿದ್ದಾರೆ. ಗ್ವಾಡೆಲೋಪ್ ಕೆರೆಬಿಯನ್ ಸಮುದ್ರದಲ್ಲಿರುವ ಫ್ರಾನ್ಸ್ನ ಸಾಗರೋತ್ತರ ಇಲಾಖೆಯ ಒಂದು ಪ್ರದೇಶವಾಗಿದೆ. ಇದು 6 ಜನವಸತಿ ದ್ವೀಪಗಳು ಜೊತೆಗೆ ಅನೇಕ ಜನವಸತಿ ಇಲ್ಲದ ದ್ವೀಪಗಳನ್ನ ಒಳಗೊಂಡಿದೆ. ಹೊಸದಾಗಿ ವರ್ಗೀಕರಿಸಲಾದ ಇಎಂಎಂ ಋಣಾತ್ಮಕ ರಕ್ತ ಗುಂಪು ವ್ಯವಸ್ಥೆಗೆ ನೀಡಲಾದ ಅನೌಪಚಾರಿಕ ಹೆಸರು ಗ್ವಾಡ ನೆಗೆಟಿವ್ ಆಗಿದ್ದು, ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಧಿಕೃತವಾಗಿ ISB T042 ಎಂದು ನೋಂದಾಯಿಸಿದೆ. ಸಾಮಾನ್ಯವಾಗಿ ಕೆಂಪು ರಕ್ತ ಕಣಗಳಲ್ಲಿ ಕಂಡುಬರುವ ಇಎಂಎಂ ಪ್ರತಿಜನಕ ಆಂಟಿಜನ್ ಈ ರಕ್ತದಲ್ಲಿ ಕಂಡುಬಂದಿಲ್ಲ. ಹೆಚ್ಚಿನ ಪ್ರಮಾಣದ ಪ್ರತಿಜನಕಗಳು ಬಹುತೇಕ ಎಲ್ಲ ಮಾನವರಲ್ಲಿಯೂ ಇರುತ್ತವೆ, ಆದರೆ ಈ ರಕ್ತದಲ್ಲಿ ಅವುಗಳ ಕೊರತೆಯನ್ನ ಹೊಂದಿದೆ. ಇದು ಅತ್ಯಂತ ಅಪರೂಪದ ಮತ್ತು ವೈದ್ಯಕೀಯವಾಗಿ ಮಹತ್ವದ್ದಾಗಿದೆ. ಇಎಂಎಂ ಋಣಾತ್ಮಕ ರಕ್ತದ ಪ್ರಕಾರದ ಗುರುತಿಸುವಿಕೆಯು ಈ ಹಿಂದೆ ತಿಳಿದಿದ್ದ 47 ರಕ್ತ ಗುಂಪು ವ್ಯವಸ್ಥೆಗಳಿಗೆ ಸೇರ್ಪಡೆಯಾಗಿದ್ದು, ಇದು ರಕ್ತ ವರ್ಗಾವಣೆ ವಿಜ್ಞಾನದಲ್ಲಿ ಜಾಗತಿಕವಾಗಿ ಗುರುತಿಸಲ್ಪಟ್ಟ 48ನೇ ವ್ಯವಸ್ಥೆಯಾಗಿದೆ. ಇಲ್ಲಿಯವರೆಗೆ ಗ್ವಾಡೆಲೋಪ್ನ ಮಹಿಳೆ ಈ ರಕ್ತದ ಗುಂಪನ್ನು ಹೊಂದಿರುವ ವಿಶ್ವದ ಏಕೈಕ ವ್ಯಕ್ತಿಯಾಗಿದ್ದಾರೆ. ಅಂತಾರಾಷ್ಟ್ರೀಯ ರಕ್ತ ವರ್ಗಾವಣೆ ಸೊಸೈಟಿ ಇದನ್ನು 1935ರಲ್ಲಿ ಪ್ಯಾರಿಸ್ನಲ್ಲಿ ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ನೆದರ್ಲ್ಯಾಂಡ್ಸ್ನ ವಾಣಿಜ್ಯ ರಾಜಧಾನಿಯಾದ ಆಮ್ಸ್ಟರ್ಡ್ಯಾಮ್ನಲ್ಲಿದೆ. ಇದು ರಕ್ತ ವರ್ಗಾವಣೆಯಲ್ಲಿನ ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ಸಮಸ್ಯೆಗಳ ಪರಿಹಾರದಲ್ಲಿ ಸಹಾಯ ಮಾಡುತ್ತದೆ ಮತ್ತು ಅಂತಹ ಸಮಸ್ಯೆಗಳ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಅದರ ಕ್ಷೇತ್ರಕ್ಕೆ ವಿಧಾನಗಳು, ಉಪಕರಣಗಳು ಮತ್ತು ಮಾನದಂಡಗಳ ಪ್ರಮಾಣೀಕರಣವನ್ನು ಉತ್ತೇಜಿಸುತ್ತದೆ. ಗ್ವಾಡ ನೆಗೆಟಿವ್ ಹೊಸದಾಗಿ ಗುರುತಿಸಲಾದಂತಹ ಒಂದು ರಕ್ತದ ಗುಂಪು ವ್ಯವಸ್ಥೆಯಾಗಿದೆ. ಇದು 48ನೇ ರಕ್ತ ಗುಂಪು ವ್ಯವಸ್ಥೆಯಾಗಿದೆ. ಇದರಲ್ಲಿ ಕೆಂಪು ರಕ್ತ ಕಣಗಳಲ್ಲಿ ಕಂಡುಬರುವಂತಹ ಪ್ರತಿಜನಕಗಳು ಕಂಡುಬರುವುದಿಲ್ಲ. ಇದನ್ನ ವಿಶ್ವದಲ್ಲಿ ಒಬ್ಬರು ಹೊಂದಿದ್ದಾರೆ, ಅದು ಗ್ವಾಡೆಲೋಪ್ನ ಮಹಿಳೆ. ಈ ಗ್ವಾಡ ನೆಗೆಟಿವ್ ಅಂತಕ್ಕಂತಹ ರಕ್ತದ ವ್ಯವಸ್ಥೆಯನ್ನ ಹೊಂದಿದ್ದಾರೆ. ಅಂತಾರಾಷ್ಟ್ರೀಯ ರಕ್ತ ವರ್ಗಾವಣೆ ಸೊಸೈಟಿ ಇದನ್ನ ಯಾವಾಗ ಸ್ಥಾಪಿಸಲಾಯಿತು? 1935ರಲ್ಲಿ. ಇದರ ಪ್ರಧಾನ ಕಚೇರಿ ಎಲ್ಲಿದೆ? ನೆದರ್ಲ್ಯಾಂಡ್ಸ್ನ ಆಮ್ಸ್ಟರ್ಡ್ಯಾಮ್ನಲ್ಲಿದೆ. ನೆದರ್ಲ್ಯಾಂಡ್ಸ್ನ ವಾಣಿಜ್ಯ ರಾಜಧಾನಿ ಯಾವುದು? ಆಮ್ಸ್ಟರ್ಡ್ಯಾಮ್. ಹೊಸದಾದ ಮಾಹಿತಿಯನ್ನ ತಿಳಿದುಕೊಂಡಿದ್ದೇವೆ ಎನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.